ಮುಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಕೋರ್ಟ್ಗೆ ಲೋಕಾಯುಕ್ತ ಮಧ್ಯಂತರ ವರದಿ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ನಾಳೆಗೆ ಡೆಡ್ಲೈನ್ ಕೊಟ್ಟಿತ್ತು ನ್ಯಾಯಾಲಯ. ಹೀಗಾಗಿ ಇವತ್ತೇ ವರದಿ ಸಲ್ಲಿಸುವಂತ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಈ ಹಿನ್ನೆಲೆ ಕೋರ್ಟ್ಗೆ ಇವತ್ತು ಮಧ್ಯಂತರ ವರದಿ ಸಲ್ಲಿಕೆ ಮಾಡೋದಕ್ಕೆ ಅಂತ ತಯಾರಿ ಮಾಡಿಕೊಂಡಿದ್ದಾರೆ. ಲೋಕಾಯುಕ್ತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಎಸ್ಪಿ ಉದೇಶ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಭೇಟಿ ಆದ ಬಳಿಕ ಈ ವರದಿ ಸಲ್ಲಿಕೆ ಆಗುತ್ತೆ. ಸುಮಾರು 400ಕ್ಕೂ ಹೆಚ್ಚು ಪುಟಗಳ ವರದಿ ಇದು. ನಾಳೆಗೆ ಡೆಡ್ಲೈನ್ ಕೊಟ್ಟಿರೋದ್ರಿಂದ ನ್ಯಾಯಾಲಯ ನಾಳೆ ಒಳಗೇನೆ ಇದೆಲ್ಲದನ್ನು ಕೂಡ ವಿಚಾರಣೆ ಮಾಡಬೇಕು. ನಾಳೆ ಸಿದ್ದರಾಮಯ್ಯನವರಿಗೆ ಇದು ಬಿಗ್ ಡೇ ಆಗಿರುತ್ತೆ. ಹೀಗಾಗಿ ಇವತ್ತು ಮೈಸೂರಿನಲ್ಲಿ ಏನೇನು ವಿಚಾರಣೆ ನಡೀತು ಲೋಕಾಯುಕ್ತ ಕಚೇರಿಯಲ್ಲಿ ಅದೆಲ್ಲದರ ವಿಚಾರಣೆಯ ವರದಿಯನ್ನು ಈಗಾಗಲೇ ಎಸ್ಪಿ ಉದೇಶ್ ಅವರು ತಯಾರು ಮಾಡಿಕೊಂಡಿದ್ದಾರೆ. ಮೈಸೂರಿನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಲೋಕಾಯುಕ್ತ ಕಚೇರಿ ಏನಿದೆ ಅಲ್ಲಿಗೆ ವರದಿಯನ್ನು ಸಲ್ಲಿಕೆ ಮಾಡಬೇಕು. ಅಧಿಕಾರಿಗಳು ಈವರೆಗೆ ನಡೆಸಿರುವಂತಹ ವಿಚಾರಣೆ ಇರಬಹುದು, ತನಿಖೆಯ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಎ1 ಆರೋಪಿ ಸಿಎಂ ಸಿದ್ದರಾಮಯ್ಯ, ಎ2 ಆರೋಪಿ ಪತ್ನಿ ಪಾರ್ವತಿ, ಎ3 ಮಲ್ಲಿಕಾರ್ಜುನ ಸ್ವಾಮಿ, ಎ4 ದೇವರಾಜು ಈ 4 ವಿಚಾರಣೆ ಆಗಿದೆ. ಮತ್ತೆ ಕೆಸರೆ ಗ್ರಾಮದಲ್ಲಿ ಇರುವಂತಹ 3 ಎಕರೆ 16 ಗುಂಟೆ ಜಮೀನೇನಿದೆ ಅಲ್ಲಿ ಕೂಡ ಈಗಾಗಲೇ ಸ್ಥಳ ಮಹಜರು ಮಾಡಿದ್ರು. ಮತ್ತೆ ಈ 14 ಸೈಟ್ಗಳು ಪರ್ಯಾಯವಾಗಿ ಏನು 14 ಸೈಟ್ಗಳನ್ನ ವಿಜಯನಗರದಲ್ಲಿ ಕೊಟ್ಟಿದ್ರಲ್ಲ ಆ 14 ಸೈಟ್ಗಳ ಸ್ಥಳ ಮಹಜರು ಕೂಡ ಆಗಿದೆ. ಮತ್ತೆ ಹಿಂದೆ ಸಚಿವರಾಗಿದ್ದಂಥ ಬಚ್ಚೇಗೌಡ ಇರ್ಬೋದು, ಹಿಂದೆ ಲೋಕಾಯುಕ್ತ ಆಯುಕ್ತರಾಗಿದ್ದಂಥ ನಟೇಶ್ ಇರ್ಬೋದು, ದಿನೇಶ್ ಇರ್ಬೋದು, ಅದೇ ರೀತಿಯಾಗಿ ಧ್ರುವಕುಮಾರ್ ಇರ್ಬೋದು, ಇವರೆಲ್ಲರ ವಿಚಾರಣೆ ಕೂಡ ಆಗಿದೆ. ಇವರೆಲ್ಲರ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಹೀಗಾಗಿ ಇವರ ಸ್ಟೇಟ್ಮೆಂಟ್ ಇರ್ಬೋದು, ಇವ್ರು ಕೊಟ್ಟಂತಹ ದಾಖಲೆಗಳಿರ್ಬೋದು, ಕೆಸರೆ ಗ್ರಾಮದಲ್ಲಿ ಆಗಿರುವಂತಹ ಸ್ಥಳ ಮಹಜೂರಿನ ವರದಿ ಇರ್ಬೋದು, ಮತ್ತೆ 14 ಸೈಟ್ಗಳ ವಿಜಯನಗರದಲ್ಲಿರುವಂತಹ 14 ಸೈಟ್ಗಳ ಸ್ಥಳ ಮಹಜರಿನ ವರದಿ ಇರ್ಬೋದು, ಇದೆಲ್ಲವನ್ನು ಕೂಡ ಸೇರಿಸಿ 400ಕ್ಕೂ ಹೆಚ್ಚು ಪುಟಗಳ ವರದಿಯನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ವರದಿ ಇವತ್ತು ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ಅಂದರೆ ಇದೆಲ್ಲವೂ ಕೂಡ ವಿಚಾರಣೆ ಆಗಿರುವಂಥದ್ದು ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ. ಅಲ್ಲಿಗೆ ಬಂದು ಎಲ್ಲ ಹಿಂದಿನ ಆಯುಕ್ತರಾಗಿರ್ಬೋದು, ಹಿಂದಿನ ಅಧ್ಯಕ್ಷರಾಗಿರ್ಬೋದು, ಮಾಜಿ ಅಧ್ಯಕ್ಷ ಆಗಿದ್ದಂಥ ಮರಿಗೌಡ ಇರ್ಬೋದು, ಇವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡಿದ್ರಲ್ಲ ಅವರೆಲ್ಲರ ಹೇಳಿಕೆಗಳನ್ನು ಕೂಡ ಸಿದ್ಧಪಡಿಸ್ಕೊಂಡು ಈಗಾಗಲೇ ಆ ವರದಿ ಸಿದ್ಧ ಆಗಿದೆ. ಆ ವರದಿಯನ್ನು ಇವತ್ತು ಬೆಂಗಳೂರಿನ ಲೋಕಾಯುಕ್ತ ಕಚೇರಿಗೆ ಸಲ್ಲಿಕೆ ಮಾಡ್ತಾರೆ. ಅದಾದ ಬಳಿಕ ನಾಳೆ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಆಗುತ್ತೆ. ಅಂದರೆ ಸಿಎಂ ಸಿದ್ದರಾಮಯ್ಯನವರಿಗೆ ನಾಳೆ ಒಂದು ರೀತಿಯಾಗಿ ಬಿಗ್ ಡೇ. ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಏನೇನು ದಾಖಲೆಗಳು ಸಿಕ್ಕಿದ್ದಾವೆ, ಈ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಯಾರ್ಯಾರು ಏನೇನು ಹೇಳಿಕೆಗಳು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಪ್ರಮುಖವಾಗುತ್ತೆ. ಅಂದರೆ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿ ಆಗಿದ್ರು ಅನ್ನುವಂಥ ಆರೋಪ ಇದೆ. ಅಂತಹ ಅಧಿಕಾರಿಗಳನ್ನ ಕರೆಸಿ ಈಗಾಗಲೇ ಲೋಕಾಯುಕ್ತ ಕಚೇರಿಯಲ್ಲಿ ಎಸ್ಪಿ ಉದೇಶ್ ಅವರು ತನಿಖೆ ನಡೆಸಿದ್ದಾರೆ. ಅವರೆಲ್ಲ ಹೇಳಿಕೆಗಳು ಕೂಡ ಪ್ರಮುಖವಾಗುತ್ತೆ. ಅಂದರೆ ಸಿಎಂ ಸಿದ್ದರಾಮಯ್ಯನವರು ಆಗಿನ ಸಂದರ್ಭದಲ್ಲಿ ಸೈಟ್ಗಳು ನಮಗೆ ಇಂಥ ಜಾಗದಲ್ಲೇ ಬೇಕು ಅಂತ ಏನಾದರೂ ಪ್ರಭಾವ ಬೀರಿದ್ರ ಅದು ಮೇಯ್ನ್ ಆಗಿರುವಂಥದ್ದು ಈಗ. ಹಾಗಾಗಿ ಅವ್ರ ಮೇಲೆ ಇರುವಂಥ ಆರೋಪನೇ ಅದು. ನೀವು ನಿಮ್ಮ ಪ್ರಭಾವವನ್ನು ಬಳಸಿ ನಿಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನಿಮ್ಮ ಪತ್ನಿಗೆ ವಿಜಯನಗರದಲ್ಲಿ ದುಬಾರಿ ಸೈಟ್ಗಳನ್ನು ಅಕ್ರಮವಾಗಿ ಕೊಡಿಸಿದ್ದೀರಾ ಅನ್ನುವಂಥ ಆರೋಪ ಇರುವಂಥದ್ದು. ಹಾಗಾಗಿ ಕೆಸರೆ ಗ್ರಾಮದಲ್ಲಿ ಇದ್ದಂಥ ಜಮೀನನ್ನು ಭೂಸ್ವಾಧೀನ ಮಾಡಿಕೊಂಡು ದೇವನೂರು ಬಡಾವಣೆ ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ದೇವನೂರಲ್ಲಿ ಕೊಡೋದ್ರ ಬದಲು ವಿಜಯನಗರದಲ್ಲಿ ಸೈಟ್ ಯಾಕೆ ಕೊಟ್ಟಿರೋದು ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಇದೆಲ್ಲದಕ್ಕೂ ಕೂಡ ಉತ್ತರ ಗೊತ್ತಾಗಬೇಕು. ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಅವತ್ತಿನ ದಿನ ತಮ್ಮ ಅಧಿಕಾರವನ್ನು ಬಳಸಿ ಏನಾದರೂ ಪ್ರಭಾವ ಬೀರಿ ಇಂತಲ್ಲೇ ಸೈಟ್ ಬೇಕು ಅನ್ನೋದನ್ನ ಅವರು ಡಿಮ್ಯಾಂಡ್ ಮಾಡಿದ್ರ ಅದೆಲ್ಲವೂ ಕೂಡ ಗೊತ್ತಾಗಬೇಕು. ಅಂದ್ರೆ ಈ ವರದಿ ಸಲ್ಲಿಕೆ ಆಗಬೇಕಾಗುತ್ತೆ, ನ್ಯಾಯಾಲಯದಲ್ಲಿ ವಿಚಾರಣೆ ಆಗಬೇಕಾಗುತ್ತೆ. ಅದಾದ ಬಳಿಕ ಇಲ್ಲಿ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರ ಪಾತ್ರವಿತ್ತ ಅಥವಾ ಬೇರೆ ಯಾರಾದರೂ ಇದರಲ್ಲಿ ಮೂಗು ತೋರಿಸಿದ್ರಾ, ಯಾರು ಇದರಲ್ಲಿ ಸಹಭಾಗಿತ್ವವನ್ನು ತೋರಿಸಿದ್ರು ಅದೆಲ್ಲವೂ ಕೂಡ ಗೊತ್ತಾಗಲಿದೆ. ಸದ್ಯಕ್ಕಂತೂ ಈಗ ವರದಿ ರೆಡಿ ಆಗಿದೆ. ಒಂದಷ್ಟು ಜಮೀನಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಸೈಟಿಗೆ ಸಂಬಂಧಪಟ್ಟಂತೆ ಆದಂಥ ಸ್ಥಳ ಮಹಜರು ಇರ್ಬೋದು, ಕೊಟ್ಟಿರುವಂಥ ಹೇಳಿಕೆಗಳಿರ್ಬೋದು, ಅಲ್ಲಿಂದ ಇಲ್ಲಿವರೆಗೂ ಸಿಕ್ಕಂಥ ದಾಖಲೆಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಕಚೇರಿಯಲ್ಲೂ ಕೂಡ ದಾಳಿ ಮಾಡಿದ್ರು. ಅದಾದ ಬಳಿಕ ತಾಲೂಕು ಆಫೀಸ್ಗೂ ಕೂಡ ಹೋಗಿ ಅಲ್ಲೂ ಕೂಡ ದಾಳಿ ಮಾಡಿದ್ರು. ಅದೇ ರೀತಿಯಾಗಿ ಹಳೆ ಅಧಿಕಾರಿಗಳನ್ನು ಕೂಡ ತನಿಖೆ ನಡೆಸಿದ್ರು. ಅವೆಲ್ಲವನ್ನು ಕೂಡ ಹೇಳಿಕೆಗಳನ್ನ ಇಟ್ಕೊಂಡು ವರದಿ ಈಗ ಸಿದ್ಧತೆ ಆಗಿದೆ.